ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಾನಾಯ್ತು ನನ್ನ ಪಾಡಾಯ್ತು ಅನ್ನುವಂತಹ ಈ ಸ್ವಾರ್ಥ ಪ್ರಪಂಚದ ನಡುವೆ ನಾವು ಅನ್ನೋದನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಕಳೆದ 40 ವರ್ಷದಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತಹ ಅಮೋಘ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು, ಕೃಷ್ಣ ಜೆ ಪಾಲೆಮಾರ್ ಅವರು ಕರ್ನಾಟಕ ಐಡಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರ ಬದುಕಿನ ಅನಾವರಣ ಈ ಕಾರ್ಯಕ್ರಮದ ಮೂಲಕ ಆಗುತ್ತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕೃಷ್ಣ ಜೆ ಪಾಲೆಮಾರ್ ಮಂಗಳೂರಿನ ಜಪ್ಪಿನಮೊಗರು ಪರಿಸರದ ಕೃಷಿಕ ಕುಟುಂಬದವರಾದ ಇವರು ಸಮಾಜದ ಮುಖಂಡರಾಗಿ ಬೆಳೆದು ಬಂದ ರೀತಿಯೇ ವಿಸ್ಮಯ. ಸೂರಿಗಾಗಿ ಪರಿತಪಿಸುವ ಲಕ್ಷಾಂತರ ಮಂದಿಗೆ ಸೂರು ಕಲ್ಪಿಸಿದ್ದಾರೆ. ವಿಕಾಸ್ ಸಮೂಹ ಶಿಕ್ಷಣ ಸಂಸ್ಥೆ ಮೂಲಕ ವಿದ್ಯಾ ಸೇವೆ, ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಸಹಕಾರ, ಹಾಗೆ ರಾಜಕೀಯ ರಂಗ ಪ್ರವೇಶಿಸಿದ ರೀತಿಯೂ ರೋಚಕ. ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಜನಮನ ಗೆದ್ದ ಶಾಸಕರಾಗಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದರು. ಒಳನಾಡು ಜಲಸಾರಿಗೆ, ಬಂದರು, ಮೀನುಗಾರಿಕೆ, ಮುಜರಾಯಿ ಹಾಗೂ ಪರಿಸರ ಇಲಾಖೆಗಳ ದಕ್ಷ ನಿರ್ವಹಣೆ ಮಾಡಿದ್ದಾರೆ. ರಾಜಕೀಯ ರಂಗದಲ್ಲೂ ಶುದ್ಧತೆ ಸಾಧ್ಯ ಎಂಬುದಕ್ಕೆ ಕೃಷ್ಣ ಜೆ ಪಾಲೆಮಾರ್ ಉತ್ತಮ ನಿದರ್ಶನರಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನಿಜವಾಗಿ ಇವತ್ತು ಜಿ ಗ್ರೂಪ್ನವ್ರು ಮಾಡುವಂಥದ್ದು ಕರ್ನಾಟಕ ಐಡಲ್ ಪ್ರಶಸ್ತಿ ಇವತ್ತು ಬಹುಶಃ ನಮ್ಮ ಜೀವನದಲ್ಲಿ ಒಂದು ಹೆಮ್ಮೆ ಮತ್ತು ನಮಗೊಂದು ಸ್ಫೂರ್ತಿ ಕೊಡುವಂಥ ಕೆಲಸ ಆಗಿದೆ. ಇವತ್ತು ಯಾವುದೇ ಸಾಧನೆ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದರೆ ಅಂತ ಗುರುತಿಸಿದಾಗ ಮುಂದಿನ ಸಂದರ್ಭದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತದೆ. ಅದು ನಮ್ಮ ಕೆಲಸ ಸಮಾಜಕ್ಕೆ ಸಿಗ್ತದೆ, ಅದರಿಂದ ಸಮಾಜ ಉದ್ಧಾರ ಆಗುತ್ತೆ. ಅದು ಒಳ್ಳೆ ಕೆಲಸ ಮಾಡಿದ್ರಿ. ಜಿ ಕನ್ನಡ ಮತ್ತು ಜಿ ವಾಹಿನಿ ಮಾಡಿದಂಥ ಕೆಲಸ ಇಡೀ ಬಹುಶಃ ನಾನು ಮಾತ್ರ ಶ್ಲಾಘಿಸುವಂಥದ್ದಲ್ಲ, ಇಡೀ ದೇಶದ ಜನತೆ ಶ್ಲಾಘಿಸುವಂಥ ಕೆಲಸವನ್ನು ಜಿ ಗ್ರೂಪ್ ಮಾಡಿದೆ. ಅದಕ್ಕೆ ನನ್ನ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ. ಕಳೆದ 40 ವರ್ಷಗಳಿಂದ ಸರ್ ಸಮಾಜಮುಖಿಯಾಗಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಸರ್, ಏನು ಪ್ರೇರಣೆ ಆಯಿತು ನಿಮಗೆ ಈ ರೀತಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದಕ್ಕೆ? ಕಾರಣ ಅಂದರೆ ನಾನು ಭಾಳ ಸಣ್ಣ ಒಂದು ಕೃಷಿ ಕುಟುಂಬದಿಂದ ಬಂದ ವ್ಯಕ್ತಿ. ಅದು ಒಂದು ಗ್ರಾಮೀಣ ಭಾಗದಲ್ಲಿ ನಾವು ಇರುವಂಥದ್ದು. ಜಪ್ಪಿನಮೊಗರು ಅಂತ ಹೇಳಿ ಬಹಳ ಗ್ರಾಮೀಣ. ಈಗ ಮಾತ್ರ ನಗರ ಪಾಲಿಕೆಗೆ ಸೇರ್ಪಡೆ ಆಗಿದ್ರು ಆಗ ಬಹಳ ಗ್ರಾಮೀಣ ಪ್ರದೇಶ ಮತ್ತು ಬಹಳ ಹಿಂದುಳಿದ ಪ್ರದೇಶ. ನದಿ ತೀರದಲ್ಲಿ ನೆರೆಯ ಹೊಡೆತಕ್ಕೆ ಮನೆಗಳನ್ನೆಲ್ಲ ಕಳ್ಕೊಂಡವರೇ ಹೆಚ್ಚಾಗಿ ಇರುವುದು ಅಂಥದ್ದಲ್ಲಿ. ಅದರಲ್ಲೂ ನಮ್ದು ಒಂದು ಮನೆ ಇತ್ತು. ಆದರೆ ಅಲ್ಲಿ ಬುದ್ಧಿವಂತರು ಭಾಳ ಕಡಿಮೆ ಇದ್ದರು, ಕೃಷಿ ಕುಟುಂಬದವರೇ ಇರೋದ್ರಿಂದಾಗಿ ಹೆಚ್ಚು. ಆದರೆ ನಾವು ಸ್ವಲ್ಪ ಮೇಲ್ನವರ ಕನೆಕ್ಷನ್ ಮತ್ತು ಶಾಲೆಗೆಲ್ಲ ನಾನು ಹೆಚ್ಚಾಗಿ ಕಾಶಿ ಹೈಸ್ಕೂಲು ಮತ್ತು ನಮ್ಮ ಹಂಪನಘಟ್ಟ ಏರಿಯಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಮಂಗಳೂರು ಮೇನ್ ಆ ಏರಿಯಾದಲ್ಲಿ ಸ್ವಲ್ಪ ಟಚ್ ಇದ್ದದ್ರಿಂದ ನಾವೆಲ್ಲ ಸ್ವಲ್ಪ ನಮ್ಮನ್ನಲ್ಲಿ ಒಂದು ಜನರೆಲ್ಲ ಮುಂದೆ ದುಡ್ತಿದ್ರು. ನೀನು ಹೋಗು, ಅದಾಗಬೇಕು, ಅಲ್ಲಿ ರಸ್ತೆ ಆಗಬೇಕು, ಅಲ್ಲಿ ನೀರು ಬೇಕು, ಅಲ್ಲಿ ವಿದ್ಯುತ್ ಶಕ್ತಿ ಬೇಕು, ನಮಗೆ ರಸ್ತೆ ಇಲ್ಲ. ಮೊದಲು ಅಂದರೆ ಮೂರು ಫೀಟ್ನ ಹುಣಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು. ಹಾಗೆಲ್ಲ ಮುಂದೆ ದೂಡಿ ಮತ್ತೆ ಅವರ ಸಮಸ್ಯೆ ಇರುವಂತೂ ಗೊತ್ತಿತ್ತು ನಮಗೆ. ಆ ನಂತರ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ ಅಂತ ಮುಂದೆ ಹೋದಾಗ ನಾವು ಮತ್ತೆ ಸಂಪೂರ್ಣ ಇದರಲ್ಲಿ ಸಮಾಜ ಸೇವೆಯಲ್ಲೇ ತೊಡ್ಕೊಂಡು ಪರಿಸ್ಥಿತಿ ಬಂತು. ಯಾಕಂದ್ರೆ ಅಲ್ಲಿ ದೇವಸ್ಥಾನ, ನಮ್ದೊಂದು ದೇವಸ್ಥಾನ ಇತ್ತು, ಅಲ್ಲಿ ಅದು ಅಭಿವೃದ್ಧಿ ಆಗಬೇಕು, ಅದು ಸಂಪೂರ್ಣ ಹಾಳಾಗಿತ್ತು. ಮತ್ತೆ ನೆರೆ 1974 ನೆರೆಗೆ ಸಂಪೂರ್ಣ ಕಂಪ್ಲೀಟ್ ಹೋಯ್ತು. ಅಲ್ಲಿದ್ದ ಇಡೀ ಹಳ್ಳಿಯೇ ಮುಳುಗಿ ಹೋಯ್ತು. ಆ ಪರಿಸ್ಥಿತಿ ಬಂತು. ಆಗ ನಾವು ಮುಂದೆ ಬಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥದ್ದು ಜಾಸ್ತಿ ಆಯಿತು. ಮತ್ತು ನಮಗೆ ಕಷ್ಟ ಇತ್ತು. ಆ ಕಷ್ಟ ಸಣ್ಣ ಪ್ರಾಯದಿಂದ ಕಷ್ಟದಲ್ಲಿ ಬಂದದ್ದು. ಹಾಗೆ ಸಮಾಜಕ್ಕೆ ಈ ಸೇವೆಯಲ್ಲಿ ನಾವು ತೊಡಗಿಕೊಂಡದ್ದು. ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ನಿಮ್ಮ ಬಾಲ್ಯ ಬದುಕು, ವಿದ್ಯಾಭ್ಯಾಸ ಹೇಗಾಯ್ತು ಸರ್?
ಬಾಲ್ಯದನ್ನು ಕೇಳಿದ್ರೆ ನೀವು ಭಾಳ ನೀವೇ ಬೇಸರ ಪಡ್ಬೋದು. ಯಾಕೆ ಸರ್? ಬಾಲ್ಯ ಅಂದರೆ ಆ ಸಂದರ್ಭದಲ್ಲಿ ನಾವು ಮೂಲ ಕೃಷಿ ಕುಟುಂಬದವರಿದ್ದರು, ಬಹಳ ಒಂದು ಶ್ರೀಮಂತ ಕೃಷಿ ಕುಟುಂಬದವರು ಆಗಿದ್ದರೂ ಕೂಡ ನನ್ನ ತಂದೆ ತಾಯಿಗಳು ಮತ್ತೆ ಅವರಿಗೆ ಅದನ್ನು ಕೃಷಿ ಭೂಮಿಯನ್ನೆಲ್ಲ ಕಳ್ಕೊಳ್ಳುವಂಥ ಸ್ಥಿತಿ ಬಂತು. ಪರಿಸ್ಥಿತಿ ಅಂದರೆ ಅಣ್ಣ ತಮ್ಮಂದಿರವಾದ ಇದರಲ್ಲಿ ಕಳ್ಕೊಂಡ್ರು. ಇವರು ಕಳ್ಕೊಂಡ ನಂತರ ಸಂಪೂರ್ಣ ಲಾಸ್ ಆಗಿ ಊರು ಬಿಟ್ಟು ಹೋದರು, ಬೇರೆ ಊರಲ್ಲಿ ನೆಲೆಸಿದ್ರು. ಆ ನಂತರ ಕಡೆಗೆ ಅದೇ ಆ ಪಾಲೆಮಾರ್ ಹೇಳುವಂಥ ಒಂದು ಪ್ರದೇಶದಲ್ಲಿ ಬಂದೊಂದು ಸಣ್ಣ ಮನೆ ಗುಡಿಸಲು ಕಟ್ಟಿಕೊಂಡು ಅಲ್ಲಿ ಇದ್ದು ಕೃಷಿ ಮಾಡುವವರು ಹೋಗಿ ಕೃಷಿಯ ಕೂಲಿಗಾರರಾಗಿ ಕೆಲಸ ಮಾಡೋ ಪರಿಸ್ಥಿತಿ ಬಂತು ತಂದೆ ತಾಯಿಗಳಿಗೆ. ಆನಂತರ ಬಡತನ. ಆಗ ಕೃಷಿ ಕೂಲಿ ಅಂತ ಹೇಳಿದರೆ ಎಲ್ಲ ಸಮಯದಲ್ಲಿ ಇಡೀ 12 ತಿಂಗಳು ಕೆಲಸ ಏನು ಸಿಗ್ತಿಲ್ಲ ಆಯಿತು. ಏನೋ ಕೃಷಿ ಕೆಲಸ ಇದ್ದಾಗ ಮಾತ್ರ ಕೆಲಸ ಮಾಡ್ತಿದ್ರು. ಆನಂತರ ಕಷ್ಟ. ಆನಂತರ ನಮಗೆ ಊಟ ಇಲ್ಲ, ಶಾಲೆಗೆ ಹೋಗೋದು ಊಟ ಇಲ್ಲದೆ ಹೋಗೋದು, ಶಾಲೆಗೆ 2 ದಿನ ಉಪವಾಸ ಕೂತದ್ದು. ಈಗಿನ ಯಾರು ಹುಡುಗರು ಈಗಿನ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ. ನಾನಾಗ 2 ದಿನ ಉಪವಾಸ ಕೂತದ್ದು ನೆನಪಿದೆ. ಯಾಕಂದರೆ ನಾವು ಶಾಲೆಗೆ ಹೋಗೋದು, ಶಾಲೆಗೆ ಹೋಗಿ ನಡ್ಕೊಂಡು ಹೋಗ್ಬೇಕು. 6-7 ಕಿಲೋಮೀಟರ್ ಉಂಟು ನಮ್ಮ ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೆ. ನಡೆದು ಪುನಃ ಹಿಂದೆ ಬರುವಾಗ ಮಧ್ಯಾಹ್ನ ಊಟಕ್ಕೆ ಬರೋದು. ಊಟಕ್ಕೆ ಬರುವಾಗ ಏನಾಗ್ತದೆ ಅಂದರೆ ನಮಗೆ ಊಟ ಇಟ್ಟಿರ್ತಾರೆ, ನಮ್ಮ ತಂದೆ ತಾಯಿ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಅದು ಹಾಕ್ಕೊಂಡು ನಾವೇ ಊಟ ಮಾಡಬೇಕು. ಆಗ ಊಟ ಮಾಡುವಾಗ ಈ ಮನೆ ಗುಡಿಸಲಲ್ವ, ಈ ಮನೆಯಲ್ಲಿ ನಾಯಿ ಏನಾದ್ರು ಬಂದು ಅದನ್ನು ಮಡಿಕೆನೆಲ್ಲ ಕೆಳಗೆ ಹಾಕಿ ಊಟ ಇಲ್ಲ ನಮಗೆ. ಆಗ ಸೀದಾ ಪುನಃ ಹಿಂದೆ ಹೋಗ್ಬೇಕು. ಹಿಂದೆ ಹೋಗಿ ಸಣ್ಣ ಮಕ್ಕಳಾಗಿರುವಾಗ ಹಸಿವು ಆಗ್ತಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕಡೆಯಲ್ಲೆಲ್ಲ ತುಂಬಾ ಕಬ್ಬು ನಡುವಂಥದ್ದು. ಆ ಕಬ್ಬನ್ನು ಕಟ್ ಮಾಡಿ ಮೆಲ್ಲ ತಿಂದು ಸ್ವಲ್ಪ ಕ್ಷಣಕ್ಕೆ ಹೊಟ್ಟೆ ಹಸಿವನ್ನು ಸ್ವಲ್ಪ ಶಮನ ಮಾಡಿ ಮತ್ತೆ ಶಾಲೆಗೆ ಹೋಗುವಂತ ಪದ್ಧತಿ ಇತ್ತು. ಹಾಗೆ ಆ ಒಂದು ದಿನ ಆಯ್ತು. ಮತ್ತೆ ಪುನಃ ಅದೇ ಮರುದಿನ ಸಹ ಅದೇ ರೀತಿ. ಹಾಗೆಲ್ಲ ಕಷ್ಟ ಬಂದು ಜೀವನವನ್ನ ಮಾಡಿ ಮತ್ತೆ ಶಾಲೆಗೆ ಹಣ ಕಟ್ಟಲಿಕ್ಕಿಲ್ಲದೆ ಹೈಸ್ಕೂಲ್ ಮಟ್ಟಕ್ಕೆ ಬರುವಾಗ 25,000 ರೂಪಾಯಿ ಶಾಲೆ ಫೀಸ್ ಕೊಡಬೇಕು ಅಂತ ಹೇಳಿದರು. ಆಗ ಶಾಲೆ ಫೀಸ್ ಕೊಡಲಿಕ್ಕೆ ದುಡ್ಡಿಲ್ಲ. ಹಾಗೆ ಶಾಲೆ ಬಿಡಬೇಕಾಯ್ತು. ಶಾಲೆ ಬಿಟ್ಟು ಯಾವುದೋ ಒಂದು ಶಾಪ್ನಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು. ಹಾಗೆ ಕೆಲಸ ಮತ್ತೆ ನೈಟ್ ಸ್ಕೂಲಿಗೆ ಹೋಗಿ ಒಂದು SSLC ಅವರೆಗೆ ಕೆಲಸ ಮಾಡಿ ಹಾಗೆ ಮಾಡಿತ್ತು. ಓದ್ತಾನೆ ಕೆಲಸ. ಹೌದು, ಓದ್ತಾನೆ ಕೆಲಸ, ಈವ್ನಿಂಗ್ ಸ್ಕೂಲ್. ಹಾಗೆ ಮತ್ತೆ ನಾವು ಅದೇ ಮತ್ತೆ ಸ್ವಲ್ಪ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಉದ್ಯೋಗಕ್ಕಿಂತ ನೀವು ಹೋಗ್ಲಿಲ್ಲ, ವ್ಯಾಪಾರದ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಆದ್ರಿ ಹಂಗಾದ್ರೆ? ಸಣ್ಣ ಸಣ್ಣ ಉದ್ಯೋಗ ನಮ್ದಂದ್ರೆ ಏನೋ ಸಿಕ್ಕಿದ್ರೆ ಉದ್ಯೋಗ ಮಾಡೋದಲ್ಲಿ, ಏನಾದ್ರು ಕೃಷಿದ ಕೆಲಸನೋ ಅಥವಾ ಬೇರೆ ಸಣ್ಣ ಪುಟ್ಟ ಕೆಲಸಗಳೇನೋ ಸಿಕ್ಕಿದ್ರೆ ಮಾಡೋದು. ಮತ್ತೆ ವ್ಯಾಪಾರಕ್ಕೆ ಬಂದದ್ದು ಆನಂತರ. ಮೊದಲು ನಾವು ವ್ಯಾಪಾರಕ್ಕೆ ಏನು ಬಂದಿಲ್ಲ. ಆಗ ನಮ್ದು ಸಣ್ಣ ಸಣ್ಣದರಲ್ಲಿ ಆಸೆ, ದೊಡ್ಡ ಆಸೆ ಏನಿಲ್ಲ ನಮಗೆ. ನಾವು ಮಂಗಳೂರಿಂದ ಇಲ್ಲಿ ಮನೆಯಿಂದ ನಾವು ಹಂಪನಘಟ್ಟಕ್ಕೆ ಅಂದ್ರೆ ಮಂಗಳೂರು ಪ್ರಾಪರ್ ಮಂಗಳೂರಿಗೆ ಬರ್ಬೇಕಾದ್ರೆ ನಡ್ಕೊಂಡು ಬರೋದು. ಅಲ್ಲಿ ಬಸ್ ಇಲ್ಲ. ಆಗ ಬಸ್ ಇದ್ರೆ ಬಸ್ಸಿಗೆ ಹಣ ಇಲ್ಲ ಕೊಡ್ಲಿಕ್ಕೆ. ಹಾಗೆ ನಡೆದು ಅಲ್ಲೊಂದು ರೈಲ್ವೆ ಮಾರ್ಗ, ಮಂಗಳೂರು ಕೇರಳ ರೈಲ್ವೆ ಇದೆ, ಆ ಮಾರ್ಗದಲ್ಲಿ ನಡ್ಕೊಂಡು ಬರುತ್ತು. ನಡ್ಕೊಂಡು ಬಂದು ಒಂದು ದಿನ ಆ ದಿನಗಳು ಬಹಳ ಕಷ್ಟದ ದಿನಗಳಾಗಿತ್ತು. ನನಗೆ ಬಹಳ ಕುತೂಹಲ ಆಗುತ್ತೆ ಸರ್, ಅಂತ ಕಷ್ಟದ ಜೀವನವನ್ನ ನೀವು ನಡೆಸ್ತಾ ಇದ್ದಾಗ ಎಂದಾದ್ರೂ ಕನಸ್ಕೊಂಡಿದ್ರ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿ ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸ್ತಾರೆ, ನಾನು ಅಲಂಕರಿಸ್ತೀನಿ ಅನ್ನುವಂಥ ಭಾವನೆ? ನಾವು ಯಾವತ್ತೂ ಸಹ ನಾನು ಯಾವಾಗಲೂ ಹೇಳೋದು, ಸುಮ್ಮನೆ ಕನಸು ಕಟ್ಟಬಾರ್ದು. ಕನಸು ನಮ್ಮಲ್ಲಿ ಸುಮ್ಮನೆ ಕನಸು ಕಟ್ಟರೆ ಅದು ಪ್ರಯೋಜನ ಇಲ್ಲ. ಕನಸು ಕಟ್ಟಿದಾಗೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ದಿದ್ರೆ ತಾನಾಗೆ ತನ್ನಷ್ಟಕ್ಕೆ ಬರ್ತದೆಲ್ಲ. ನಮ್ಮ ನಡೆ ನುಡಿಗಳೆಲ್ಲ ಸರಿಯಾಗಿದ್ರೆ, ನಮ್ಮ ಆ ಪ್ರಯತ್ನ ಇದ್ರೆ ತನ್ನಷ್ಟಕ್ಕೆ ಬರ್ತದೆ. ನಾವು ಸುಮ್ಮನೆ ಕನಸು ಕೊಟ್ಟು ತಲೆ ಎಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅದರಷ್ಟಕ್ಕೆ ಅದು ಬರುವಾಗ ನಾವು ತಗೊಳ್ಬೇಕು ಅದನ್ನಂತ ಹೇಳುವಂಥದ್ದು ಇತ್ತು. ಆದ್ರೆ ರಾಜಕೀಯಕ್ಕೆ ನಾನು ಬಂದು ಈ ಮಂತ್ರಿ ಎಲ್ಲ ಆಗ್ತೇನೆ ಅಂತ ನಾನು ತಿಳ್ಕೊಂಡಿಲ್ಲ. ಅದು ತನ್ನಷ್ಟಕ್ಕೆ ಬಂತು. ಇಲ್ಲದೆ ಹೋದ್ರೆ ಅದು ಯಾವುದೋ ಕೆಲವು ವಿಚಾರಗಳಲ್ಲಿ ಮಂತ್ರಿ ತನ್ನಷ್ಟಕ್ಕೆ ತಾನಾಗಿ ಬಂದದಂತ ನಾನು ತಿಳ್ಕೊಳ್ತೇನೆ. ಭಗವಂತನ ಆಶೀರ್ವಾದದಿಂದ ಬಂದದ್ದು. ಆದ್ರೆ ಶಾಸಕನಾಗುವಂತ ಕ್ವಾಲಿಟಿ ನನಗೆ ಇತ್ತಾಗ. ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರಿಂದ ಜನ ನನ್ನನ್ನು ಒಪ್ಪುತ್ತಿದ್ರು. ಮತ್ತೆ ನಾನು ಪ್ರಾರಂಭದಲ್ಲಿ ಶಾಸಕನಾಗಿ ಹೋಗ್ಲಿಕ್ಕೆ ನಾನು ತಯಾರಿಲ್ಲ ಇತ್ತು. ಯಾಕಂದರೆ ಒಂದು ಕಾಲದಲ್ಲಿ
ಈ ರಾಜಕಾರಣಿಗಳನ್ನ ಬಹಳ ನಾನು ದೂಷಿಸ್ತಿದ್ದೆ. ಸುಮ್ಮನೆ ಹೇಳ್ತಾರೆ ಅವರು, ಸುಳ್ಳು ಹೇಳ್ತಾರೆ. ಇದೆಲ್ಲ ನನಗೆ ಪ್ರೇರಣೆ. ಅವರು ಸುಳ್ಳು ಹೇಳಿದ್ರಿಂದ ನಾನು ಸತ್ಯ ಹೇಳ್ಬೇಕಾಯ್ತು. ಅವರು ಹೌದು. ಆಗ ನನ್ನ ತಲೆಯಲ್ಲಿ ಅವರೆಲ್ಲ ಸುಳ್ಳು ಹೇಳೋದು, ಮಾಡೋದಿಲ್ಲ, ಹೇಳಿದಾಗ ಮಾಡೋದಿಲ್ಲ. ಆಗ ನಾನು ಅವರು ಸುಳ್ಳು ಹೇಳ್ತಾರೆ ಅಂದ್ಕೊಳ್ಳಿ, ನಾನು ಸತ್ಯನೇ ಹೇಳ್ಬೇಕು, ಪ್ರಯತ್ನ ಮಾಡಬೇಕು. ಆಗ ಸತ್ಯನೇ ಹೇಳ್ಬೇಕಾಯ್ತು. ಆಗ ಸತ್ಯ ಹೇಳಿದ್ರಿಂದ, ಏನಾದರೂ ಪ್ರಯತ್ನ ಬಿಟ್ಟು ಕೆಲಸ ಮಾಡಿದ್ರಿಂದ ಅದು ಜನರಿಗೆ ಪ್ರಯೋಜನ ಆಯ್ತು. ಖಂಡಿತ ಖಂಡಿತ. ಸರ್, ಈಗ ಹಂತ ಹಂತವಾಗಿ ಬೆಳವಣಿಗೆಯನ್ನ ಕಂಡುಕೊಂಡವ್ರು ನೀವು ಹೇಳಿದ್ರಿ ಆರಂಭದ ಬಾಲ್ಯದಲ್ಲಿ ಏನೆಲ್ಲ ಕಷ್ಟಪಟ್ರಿ ಅಂತ. ಬಟ್ ವ್ಯಾಪಾರ, ವಹಿವಾಟು, ಉದ್ಯಮ ಈ ಥರದ್ದು ಹಂತ ಹಂತವಾಗಿ ನೀವು ಫೋಕಸ್ ಮಾಡ್ತೀರಿ. ಲ್ಯಾಂಡ್ಲಿಂಗ್ಸ್ ಸಂಸ್ಥೆಯನ್ನು ಆರಂಭ ಮಾಡ್ತೀರಿ. ಇದು ಯಾವಾಗಾಯಿತು? ಯಾವ ರೀತಿ ಹಲವರಿಗೆ ಸೂರನ್ನು ಒದಗಿಸುವುದಕ್ಕೆ ಇದು ಸಹಕಾರಿಯಾಗಿ ನಿಂತ್ಕೊಳ್ತು ಅಂತ? ಅದು ಆ ಹಿಂದಿನ ಕಷ್ಟ. ಮನೆ ಇಲ್ದಿದ್ರೆ ಒಬ್ಬನಿಗೆ ನೋವು ಏನಿರ್ತದೆ. ನಮಗೆ ಹಸು, ಈಗ ನಾನು ರಾಜಕಾರಣದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ಹಸು. ಒಬ್ಬ ಬಡತನ ಇದ್ರೆ ಹಸು ಹೇಗಿರ್ತದೆ, ಹೊಟ್ಟೆಗೆ ಹಸು ಆದಾಗ, ಊಟ ಇಲ್ಲದಾಗ ಆ ನೋವು ನಾವು ಅನುಭವಿಸ್ತೇವೆ. ಚಡಪಡಿಕೆ ಅದು ಅವನಲ್ಲೂ ಇದೆ ಅಂತ ಎದುರು ನೋವು ಬಂದಿರ್ತಾನೆ ನಮ್ಮ ಹತ್ರ, ಏನಾದರೂ ಸಹಾಯ ಮಾಡಿಕೊಂಡು. ಆಗ ನಾವು ತಿಳ್ಕೊಳ್ತೀವಿ ಕಷ್ಟದಲ್ಲಿ ಇರ್ತಾನೆ ಅವ. ಆಗ ನನಗೆ ಒಂದು ಇಚ್ಛಾಶಕ್ತಿ ಇರ್ತದೆ, ಏನಾದರೂ ಅವನಿಗೆ ಆಗಲೇಬೇಕು ಅಂತ. ಅದರಿಂದ ಸರ್ವಸಾಮಾನ್ಯ ಎಲ್ರಿಗೂ ಪ್ರಯೋಜನ ಆಯಿತು. ಈಗ ಮನೆ ಇಲ್ದಿದ್ರೆ, ನಾವು ಮನೆ ಇಲ್ಲ, ಗುಡಿಚಲ್ಲಲ್ಲಿತ್ತು. ಮನೆ ಒಂದು ಬೇಕು ಅಂತ, ಯಾವ್ದು ಮನೆ ಬೇಕು, RCC ಮನೆ ಬೇಕು, ಗ್ರೆನೇಟ್ ಹಾಕ್ಬೇಕಾ, ಮತ್ತೊಂದು ಹಾಕ್ಬೇಕಾ, ಮಾರ್ಬಲ್ ಹಾಕ್ಬೇಕಂತ ಅಂತ ಆಸೆ ಇಲ್ಲ ಆಯ್ತು. ನಮ್ಮ ಮನೆ ಏನಂದ್ರೆ ಮನೆಗೆ ಮರ ಹಾಕಿ ಮಾಡುವಂಥದ್ದು ಹಂಚಿನ ಮನೆ ಇದಲ್ಲ. ಹಂಚಿನ ಮನೆ ಆದ್ರೆ ಸಾಕು ಅಂತ ಇತ್ತು. ಹಂಚಿನ ಮನೆಯಲ್ಲೂ ಮರ ಹಾಕುವ ಕನಸನ್ನ ಕಂಡಿಲ್ಲ ಆಯ್ತಾಗ ನಾನು. ಈ ತೆಂಗಿನ ಮರ, ತಾಳೆ ಮರದ ಮರ ಹಾಕಿ ಮನೆ ಇದ್ರೆ ಸಾಕು ಅಂತ ಇತ್ತು. ಅದು ಆ ನೋವು ಇತ್ತಲ್ಲ, ಅದರಿಂದಾಗಿ ನಾವೆಲ್ಲ ಸ್ವಲ್ಪ ಮೇಲೆ ಬರ್ತಾ ನನ್ನ ಒಂದು ಭಾವನೆ ಏನಂತಾರೆ, ಸಣ್ಣವರಿಗೆ ಮನೆ ಕಟ್ಟಿಕೊಡ್ಬೇಕು. ಅಂದ್ರೆ ನಿಮ್ಮ ಪ್ರಾಮಾಣಿಕ ಭಾವನೆನೇ ನಿಮಗೆ ಆ ಉದ್ಯಮದಲ್ಲಿ ಕೈ ಹಿಡಿಯೋದಕ್ಕೆ ಸಹಕಾರ ನೀಡುತ್ತಾ ಅಂತ? ಎಲ್ಲವೂ ನಿಮಗೆ ಕೈ ಹಿಡಿಯುತ್ತಾ ಹೋಗುತ್ತೆ. ನನ್ನ ಅದೇ ಪ್ರಾಮಾಣಿಕ ಭಾವನೆ ನನಗೆ ಶ್ರೀರಕ್ಷೆ ಆಯ್ತು. ನನಗೆ ಆ ಭಾವನೆಗಳಿದ್ದರಿಂದ, ಆ ನೋವು ಇದ್ದದ್ರಿಂದ ರಾಜಕೀಯಕ್ಕೆ ಬರ್ಲಿಕ್ಕೆ ಆಯ್ತು. ಯಾಕಂದ್ರೆ ರಾಜ್ಯಕ್ಕೆ ಒಪ್ಪಬೇಕಾದ್ರೆ ನಾನು ಆ ನೋವನ್ನು ತಿಳ್ಕೊಂಡು ಅವರಿಗೆ ಸಹಾಯ ಮಾಡುವಂಥದ್ದು ನಿಜವಾದ ನೈಜತೆ ಇರಬೇಕು, ಇಚ್ಛಾಶಕ್ತಿ ಇದ್ದು ಸಹಾಯ ಮಾಡ್ಲಿಕ್ಕೆ ಹೊರಡಬೇಕು. ಈಗಿನ ರಾಜಕಾರಣಿಗಳು ಏನಾಗಿದ್ದಾರೆ ಅಂದ್ರೆ ಇಚ್ಛಾಶಕ್ತಿ ಇಲ್ಲ. ಯಾರಿಗೂ ಏನಾದ್ರೂ ಒಂದು ವೋಟ್ ಬ್ಯಾಂಕ್ ಅನ್ನ ಗಳಿಸುವಂಥದ್ದು. ನಮ್ಗೆ ಆಗ ವೋಟ್ ಬ್ಯಾಂಕ್ ಬೇಡ, ನಮ್ಗೆ ಒಂದೇ ಏಮ್ ಅಂದ್ರೆ ಅವರಿಗೆ ಸಹಾಯ ಮಾಡಬೇಕು ಅಂತ. ಆ ನಂತರ ಏನೋ ವೋಟಲ್ಲಿ ಗೆದ್ದೆವು, ನಾವು ಬಂದೆವು, ಅದು ಬೇರೆ. ಅದರ ಮೊದಲೇ ಸಹಾಯ ಮಾಡೋದ್ರಲ್ಲಿ ಇದ್ದೆವು. ಮತ್ತು ವಿದ್ಯಾರ್ಥಿ ದೆಸೆ ಅಂದಾಗ ಸರ್, ನೀವು ಓದಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ರಿ ಅಂತ ಹೇಳಿದ್ರೆ, 5-6 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಂತ. ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಮತ್ತೆ ನಿಂತ್ಕೋತೀರಿ, ಶೈಕ್ಷಣಿಕ ಸೇವೆಯನ್ನು ಮಾಡ್ತೀರಿ. ಇದ್ರ ಬಗ್ಗೆ ಹೇಳಿ. ಅದು ಸಹ ಹಾಗೆ. ಎಲ್ಲೂ ವಿದ್ಯಾಸಂಸ್ಥೆ ಅಂತ ಹೇಳಿದ ಕೂಡಲೇ ಅಲ್ಲಿ ಹಣ ವ್ಯಾಪಾರ ಸಂಸ್ಥೆ ಆಗ್ಬಿಟ್ಟಿದೆ ಈಗ. ಹೌದು. ನಾವು ಅದಕ್ಕೆ ನಾನು ಒಂದು ಶಾಲೆ ಇತ್ತು, ನಾನೊಂದು ಆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಂಥ ಪ್ರದೇಶದಲ್ಲಿ ಒಂದು ಶಾಲೆ ಇತ್ತು, ವಿದ್ಯಾ ಎಜುಕೇಷನ್ ಟ್ರಸ್ಟ್ ಅಂತಿತ್ತು. ಆ ಟ್ರಸ್ಟನ್ನೇ ತಗೊಂಡು LKGಯಿಂದ SSLC PUC ತನಕ ಅಲ್ಲಿ ಮಾಡಿದರು. ಅದು ಅದಕ್ಕೆ ಫೀಸ್ ಏನಿಲ್ಲ, ನಾಮಿನಲ್ ಅಂದರೆ ನಾಮಿನಲ್ ಫೀಸ್ 1,000-2,000 ಅಷ್ಟೇ ಫೀಸ್, ಬೇರೆ ಏನಿಲ್ಲ. ಅದು LKG ಅವರಿಗೆಲ್ಲ ಉಚಿತ. ಹಾಗೆ ಅದು ಅಂದರೆ ಆ ನೋವು ಗೊತ್ತಿದ್ದರಿಂದ, ಮತ್ತೆ ನಮ್ಮ ಬಹಳ ಹಿಂದುಳಿದ ಪ್ರದೇಶ ಇತ್ತು ಅಲ್ಲಿ ಸಹ. ಆ ಮಕ್ಕಳಿಗೆ ಪ್ರಯೋಜನ ಆಗಬೇಕು, ಆ ಮಕ್ಕಳಲ್ಲಿ ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿ ಒಂದು ಎಲ್ಲರಲ್ಲಿ ಒಂದು ಆಸೆ ಇರ್ತಿತ್ತು. ಹಳ್ಳಿಯ ಮಕ್ಕಳಿಗೆ ಅದೊಂದಿತ್ತು, ಇಂಗ್ಲಿಷ್ ಗೊತ್ತಿಲ್ಲ ನಮಗೆ, ಇಂಗ್ಲಿಷ್ ಕಲಿಬೇಕು ಅಂತ. ಹಾಗೆ ಇಂಗ್ಲಿಷ್ ಮೀಡಿಯಂ ಕೂಡ ಅದರಲ್ಲಿ ಮಾಡ್ತಿದ್ರು. ಕನ್ನಡ ಮತ್ತು ಇಂಗ್ಲಿಷ್ ಮಾಡಿದಿದ್ರೆ ಬಹುಶಃ ಈಗ ಸರ್ಕಾರದಿಂದಲೇ ಮಾಡಿದೆ, ಅನುಮತಿ ಇದ್ದು. ನಾವು ಅನುಮತಿ ಇಲ್ಲದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂಗ್ಲಿಷನ್ನು ಸೇರಿಸಿ ಇಂಗ್ಲಿಷ್ ಕಲಿಸ್ತಾ ಇತ್ತು. ಅಂತ ಒಂದು ಶಾಲೆ ಅಂತ ಪ್ರಾರಂಭ ಮಾಡಿ, ಮತ್ತೆ ಹೈಟೆಕ್ ಸ್ಕೂಲ್ ಬೇಕು ಅಂತೇಳಿ, ಹೈಸ್ಕೂಲ್ ಇದು ಕಾಲೇಜ್ ಬೇಕಂತೇಳಿ ವಿಕಾಸ್ ಎಜುಕೇಶನ್ ಟ್ರಸ್ಟ್, ನೀವು ಕೇಳಿರ್ಬೋದು, ಇನ್ನೊಂದು ಟ್ರಸ್ಟ್ ಅನ್ನು ಹುಟ್ಟಿ ಹಾಕಿ ವಿಕಾಸ್ ಕಾಲೇಜ್ ಅಂತ ಹೇಳಿ ಮಾಡಿ, ಅದು ಸ್ವಲ್ಪ ಹೈಟೆಕ್ AC ಕ್ಲಾಸ್, ಅದರಲ್ಲಿ ದುಡ್ಡು ತಗೊಳ್ತಿತ್ತು. ಆ ದುಡ್ಡನ್ನು ಇಲ್ಲಿ ಖರ್ಚು ಮಾಡ್ತಿತ್ತು. ಹಾಗೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಎಲ್ರಿಗೂ ಒಂದು ಒಳ್ಳೆ ಗುಣಮಟ್ಟದ ಶಾಲೆನೂ ಬೇಕು, ಎಲ್ರಿಗೂ
ಆ ಮಕ್ಕಳಿಗೆ ಈಗ ಆ ಪ್ರದೇಶದ ನಮ್ಮ ಹಿಂದುಳಿದ ಪ್ರದೇಶದ ಮಕ್ಕಳಿಗೆ ಈಗೆಲ್ಲ ಇಂಗ್ಲಿಷ್ ಮಕ್ಕಳು ಕಲಿತು ಈಗ ಎಲ್ಲಿ ಸಿಕ್ಕಿದ್ರು ಹೇಳ್ತಾರೆ ಸರ್ ನಿಮ್ಮ ಶಾಲೆಯಲ್ಲಿ ಕಲ್ತದ್ದು, ಅದು ಬಹಳ ಸಂತೋಷ ಆಗ್ತದೆ ನಮಗೀಗ. ಒಂಥರ ಆತ್ಮತೃಪ್ತಿ ನಿಮಗೆ. ಅದೊಂದು ಬಹಳ ಸಂತೋಷ ಕೊಡುವಂಥದ್ದು. ಎಜುಕೇಶನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಹೋದದ್ದೇ ನಾನು ಅದಕ್ಕಾಗಿ. ರೈಟ್ ಸರಿ. ನೋಡಿ, ಕಷ್ಟದಲ್ಲಿದ್ದವ್ರಿಗೆ, ಮನೆಯಲ್ಲಿದ್ದವ್ರಿಗೆ ಮನೆ ಕೊಡೋದಿರ್ಬೋದು, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ಇದು ಒಂದು ಭಾಗ ಆದರೆ ಮಗದೊಂದು ಕಡೆ ಸಂಸ್ಕಾರ ಬೇಕು ಮಕ್ಕಳಿಗೆ. ಆ ಧಾರ್ಮಿಕತೆಯನ್ನು ಮಕ್ಕಳು ಅಥವಾ ಸಮಾಜ ಅನ್ನೋದು ಅಳವಡಿಸ್ಕೊಳ್ಬೇಕು ಅಂತ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ, ಅವುಗಳ ಅಭಿವೃದ್ಧಿಗೆ ಕಟಿಬದ್ಧರಾಗಿ ನಿಂತ್ಕೋತೀರಿ. ಇದ್ರ ಬಗ್ಗೆ ತಿಳಿಸ್ಬೋದಾ? ನೀವಾಗಿ ದೇವಸ್ಥಾನದ ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ಈಗ ಹೇಳ್ತಾರೆ ಅದೇನು ಕಟ್ಟರ್ ಹಿಂದೂ, ಹೌದು, ಅವ ಸ್ವಾಮಿ ಫಾಲೋವರ್, ಅದೆಲ್ಲ ಇವತ್ತು ಸರ್ಕಾರ. ನನ್ನ ಭಾವನೆ ಏನಂದ್ರೆ ದೇವಸ್ಥಾನಗಳು ಅಥವಾ ಧಾರ್ಮಿಕ ಸಂಸ್ಥೆಗಳು ಯಾವುದೇ ಇರಲಿ, ದೇವಸ್ಥಾನ ಇರಲಿ, ಮಸೀದಿ ಇರಲಿ, ಚರ್ಚ್ಗಳಿರಲಿ, ಯಾವುದೇ ಇರಲಿ, ಅದು ಬೆಳೆದಾಗ ಅರಾಜಕತೆ ಕಡಿಮೆ ಆಗ್ತದೆ. ಒಂದು ಭಯಭಕ್ತಿ ಇರ್ತದೆ. ಅದನ್ನ ನಾವು ಮಾಡಿದ್ರೆ, ಅದನ್ನ ಬೆಳೆಸ್ಕೊಂಡು ಹೋಗಿ ಧಾರ್ಮಿಕ ಭಾವನೆಯನ್ನು ನಾವು ಸಾಮಾನ್ಯರಲ್ಲಿ ಮುಟ್ಟಿಸಿದ್ರೆ ಈ ನೀವು ಪೊಲೀಸ್ ಅಗತ್ಯ ಇಲ್ಲ. ಇದು ಹಿಂದಿನ ಕಾಲದಲ್ಲಿ ಇತ್ತಲ್ಲ ಆ ಸಿಸ್ಟಮ್. ಮತ್ತೆ ಮತ್ತೆ ಬರ್ಬರ್ತಾ ದುರಾಸೆ ಬಂತು ಮನುಷ್ಯನಿಗೆ, ಅದರಿಂದಾಗಿ ಈ ಪರಿಸ್ಥಿತಿ ಬಂತು. ಅದರಿಂದ ನಾವು ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ತಪ್ಪಿಲ್ಲ. ದೇವಸ್ಥಾನಕ್ಕೆ ಏನು ಸಾಧ್ಯ ಉಂಟು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು. ಧಾರ್ಮಿಕ ಸಂಸ್ಥೆಗಳನ್ನು ಅಭಿವೃದ್ಧಿ ಪಡಿಸಿ ಎಷ್ಟು ಚಂದ ಮಾಡಿ, ಎಷ್ಟು ಒಳ್ಳೇದು ಮಾಡಿ, ಎಷ್ಟು ಆ ಧಾರ್ಮಿಕ ಭಾವನೆಯನ್ನು ಹೆಚ್ಚಿಸ್ತೇವ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೇದು ಅಂತ ನನ್ನ ಭಾವನೆ. ಆದ್ರೆ ಕೆಲವರು ಏನ್ ತಿಳ್ಕೊಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದು ಅಗತ್ಯನೂ ಇಲ್ಲ ಬಿಡಿ ಸರ್. ನಿಮ್ಮ ಮನಸ್ಸು ಶುದ್ಧವಾಗಿ ಈ ಉದ್ದೇಶಕ್ಕೆ ಅಂತಿದ್ರೆ ಖಂಡಿತವಾಗ್ಲೂ ಅದರಿಂದ ಒಳ್ಳೇದಾಗುತ್ತೆ ಅಂತ. ಇದರ ನಡುವೆ ಸರ್, ರಾಜಕೀಯ ಪ್ರವೇಶ ಅಂದಾಗ ನೀವು ಅಂದ್ಕೊಂಡಿದ್ರ ಅಥವಾ ಜನರ ಒತ್ತಾಯಕ್ಕ ಅಥವಾ ಪಕ್ಷದ ಒತ್ತಾಯದ ಮೇಲೆ ನೀವೇನಾದರೂ ಎಲೆಕ್ಷನಿಗೆ ನಿಂತಿದ್ದ? ಹೆಂಗೆ ಅದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾನು ನಿಜವಾಗಿ ರಾಜಕಾರಣ, ನಾನು ಆಗಲೇ ಹೇಳಿದೆ, ರಾಜಕಾರಣ ಅಂತ ಹೇಳಿದ ಕೂಡಲೇ ನಾನು ಅವರನ್ನು ಹೇಟ್ ಮಾಡ್ತಿದ್ದೆ. ಆದರೆ ಇಲ್ಲಿ ಏನಾಯಿತು ಅಂದರೆ ನನಗೊಂದು ನಾನು ಕಡಿಮೆ ಬೆಲೆಯಲ್ಲಿ ಮನೆ ಕೊಡಬೇಕು ಮನುಷ್ಯ ಸಾಮಾನ್ಯರಿಗೆ. 1,60,000 ಒಂದು ಮನೆ ಕೊಡ್ತಿದ್ದೆ ನಾನು. ಕೇವಲ 1,60,000, 2,10,000, 3,10,000, ಹೀಗೆ 3 ವೆರೈಟಿದು ಮನೆಗಳಿತ್ತು. ಅಂಥ ಮನೆಯನ್ನ ಕೊಟ್ಟು ಸಾಮಾನ್ಯ ಜನರಿಗೆ ಈಗಲೂ ಇಲ್ಲ ನೋಡಿ. ಆಗ ನಾವು ಕೊಟ್ಟಿದ್ದೇವೆ, ಈಗಲೂ ಯಾರೊಂದು ಕಡಿಮೆಗೆ ಮನೆ ಕೊಡುವಂಥ ಶಕ್ತಿ ಯಾರಿಗೂ ಬರಲಿಲ್ಲ. ಇಲ್ಲಿ ಯಾವ ಬಿಲ್ಡರಿಗೂ ಬರಲಿಲ್ಲ. ನಾನು ಯಾವಾಗಲೂ ಈ ಬಿಲ್ಡಿಂಗ್ ಇನೋಗ್ರೇಷನ್ ಅಥವಾ ಫೌಂಡೇಶನ್ ಸ್ಟೋನಿಗೆ ಹೋದಾಗ ಹೇಳ್ತಿದ್ದೇನೆ, ಸಾಮಾನ್ಯ ಜನರಿಗೆ ಸಹ ಮನೆ ಕೊಡಿಯಪ್ಪ. ನೀವು ದೊಡ್ಡದು ಅಪಾರ್ಟ್ಮೆಂಟ್ ಕಟ್ಟಿ 1 ಕೋಟಿ 2 ಕೋಟಿ 50 ಲಕ್ಷ ಎಲ್ಲ ಹೇಳಿದರೆ ಅಂಥ ಮನೆಗಳಲ್ಲ, ಸಾಮಾನ್ಯ ಒಂದು 10 ಲಕ್ಷ 5 ಲಕ್ಷ 10 ಲಕ್ಷಕ್ಕೆ ಮನೆ ಬರುವ ಹಾಗೆ ಮಾಡಬೇಕು ಅಂತ ಹೇಳೋದು. ಆ ರೀತಿಯಾಗಿ ನಾನು ಅದನ್ನು ನಿರ್ಮಾಣ ಮಾಡಿದ್ದಲ್ಲಿ ನಿರ್ಮಾಣ ಮಾಡಿ ಭಾಳ ಜನ ಭಾಳ ಡಿಮಾಂಡ್ ಆಯ್ತಲ್ಲಿ. ಡಿಮಾಂಡ್ ಅಂದ್ರೆ ಸಿಕ್ಕಾಪಟ್ಟೆ ಜನ ಬಂದರು. ಸಾಮಾನ್ಯ ಜನರಿಗೆ ಒಂದು ಮನೆ ಸಿಗ್ತದೆ ಅಂತ ಹೇಳಿ ಎಲ್ರದ್ದು ಒಂದು ಕನಸಾಯ್ತು. ಒಬ್ಬ ಪೆಟ್ರೋಲ್ ಬಂಪರ್ನಲ್ಲಿ ಪೆಟ್ರೋಲ್ ಹಾಕೋ ಹೇಳೋದು, ನನಗೆ ಒಂದು ಲ್ಯಾಂಡ್ ಲಿಂಕ್ಸ್ ಎಲ್ಲ ಮನೆ ತಗೊಳ್ಳೋದು, ಬೇರೆ ಏನಿಲ್ಲ ನನಗೆ ಕನಸು ಅಂತ. ಒಬ್ಬ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡೋನು ಹೇಳೋದು, ನನಗೆ ಒಂದು ಲ್ಯಾಂಡ್ ಲಿಂಕ್ಸ್ ಮನೆ ತಗೊಳ್ಬೇಕು, ಮತ್ತು ಬೇರೆ ಏನು ಬೇಡ ನನಗೆ ಜೀವನದಲ್ಲಿ ಅಂತ. ನನಗೆ ಹಾಗೆ ಅದಕ್ಕೆ ನಾನು ಲೋನಿನ ವ್ಯವಸ್ಥೆ ಮಾಡಿಕೊಡ್ತಿದ್ದೆ. ಸಣ್ಣ ಬೆಲೆಗೆ ಮನೆಗೆ ಎಲ್ರಿಗೂ ಆಗ್ತಿತ್ತು. ಹಾಗೆ ಮಾಡ್ತಾ ಮಾಡ್ತಾ ಡಿಮಾಂಡ್ ಆಯಿತು. ಆದ ಕೂಡಲೇ ಅಲ್ಲಿ ಒಬ್ಬರು ಶಾಸಕರಿದ್ದರು ನಮ್ಮದು. ಆ ಶಾಸಕರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು. ನನ್ನ ಭಾಳ ಮಿತ್ರ ಅವರು, ಮಿತ್ರ ಮೊದಲು. ಮತ್ತೆ ಹೊಟ್ಟೆ ಕಿಚ್ಚು ಶುರುವಾಯಿತು ಅವರಿಗೆ. ಹೊಟ್ಟೆ ಕಿಚ್ಚು ಶುರುವಾಗಿ ಆ ಟೌನ್ಶಿಪ್ಪಿಗೆ ಬರುವಂಥ ನೀರನ್ನು ಕಟ್ ಮಾಡಿಸೋದು, ಯಾವುದು ಕಾರ್ಪೊರೇಷನ್ ವಾಟರನ್ನು, ಕೆಳಗೆ ಹೋಗುವ ಡ್ರೈನೇಜ್ ನೀರನ್ನು ಬ್ಲಾಕ್ ಮಾಡಿಸೋದು, ಇಂಥದ್ದೆಲ್ಲ ಮಾಡಿದರು. ನಾನು ಮತ್ತೆ ನನಗೊಂದು ಖಂಡಿತ ಇವ್ರಿಗೊಂದಿನ ನಿದ್ರೆ ಕೆಡಿಸ್ಬೇಕು ಅಂತ, ಏನಾದರೂ ಮಾಡಬೇಕೀಗ. ಮಾಡಬೇಕಾದ್ರೆ ಏನು ಮಾಡೋದು, ಓಟಿಗೆ ಓಟ್ ಬರುವಾಗಲೇ ನಾವು ಅದನ್ನು ಏನಾದರೂ ಮಾಡಬೇಕು ಅಂತ. ಆಗ ನಾನೇನು ಮಾಡಿದೆ, ಎಲ್ಲರೂ ಹೇಳಿದರು, ನೀನು ಅವ್ರ ಎದುರಿಗೆ ನಿಲ್ಬೇಡಪ್ಪ, ಅದು ಭಾಳ ದೊಡ್ಡ ಜನ ಅವರು, ಅವರೊಟ್ಟಿಗೆ ನೀನೆಲ್ಲ ಓಟಿಗೆಲ್ಲ ಕಂಟೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡ, ಸುಮ್ಮನೆ ಸೋತು ಮರ್ಯಾದೆ ತೆಕ್ಕೊಳ್ಳೋದೆಲ್ಲ ಬೇಡ ಅಂತ ಎಲ್ಲ ತುಂಬ ಜನ ಹೇಳಿದರು. ನಾನು ಹೇಳಿದೆ, ನನಗೆ ಮರ್ಯಾದೆ ಹೋಗ್ಲಿಕ್ಕೆ ಏನಿಲ್ಲ, ನನಗೆ ಅದು ಓಟಲ್ಲಿ ವಿನ್ ಆಗದಿದ್ರೆ ಸಂತೋಷ, ವಿನ್ ಆದರೆ ಮತ್ತೇನು ಮಾಡೋದು, ದೊಡ್ಡ ಜವಾಬ್ದಾರಿ ಬೇರೆ. ಹೌದು, ಅವರಿಗೊಂದು ಹೆದರಿಸ್ಬೇಕು ನಂಗೆ ಏನಾದರೂ ಮಾಡಿ ಅಂತ. ಆಗ ಹಾಗೆ ಓಟಿಗೆ ನಿಂತೆ.
ಓಟಿಗೆ ನಿಂತಾಗ ಅಲ್ಲಿ ಯಾವತ್ತೂ BJP ಗೆಲ್ಲೇ ಇಲ್ಲ ಸರಿಯಾಗಿ. ಹಾ. ಆಗ ನಂತರ ಓಟಿಗೆ ನಿಂತಾಗ ಮೊದಲಿನ ಇಲೆಕ್ಷನ್ನಲ್ಲಿ ಎಷ್ಟೋ 15,000 ಓಟಿಗೆ ಸೋತದ್ದು ಅವರು. ಸೆಕೆಂಡ್ ನಾನು ಕಂಟೆಸ್ಟ್ ಮಾಡುವಾಗ ನನಗೊಂದು ನಿರೀಕ್ಷೆ ಏನಂದರೆ, ಆಗ 1,000 2,000 1,500 ಮನೆ ಕಟ್ಟಿಯಾಗಿತ್ತು. ಅದರಲ್ಲೊಂದು 1,500 ಕುಟುಂಬ ನನ್ನ ಕಡೆಗಿದೆ ಅಂತ ನನ್ನ ಭಾವನೆ. ಹೌದು, ಅದೊಂದು ವಿಶ್ವಾಸ ನಿಮಗೆ. ವಿಶ್ವಾಸ. ಸುತ್ತಮುತ್ತ 2,000-3 ಸಾವಿರ ಮನೆಗಳೆಲ್ಲ ಇತ್ತು. ಅದೆಲ್ಲ ಅಭಿವೃದ್ಧಿ ಮಾಡಿದ್ದು ನಾನೇ, ಆ ಕಡೆಯಲ್ಲೆಲ್ಲ ಬೇರೆಯವರು ಸಹ ಪ್ರೈವೇಟ್ಗೆಲ್ಲ. ಹಾಗೆ ನನಗೆ ಒಂದು 4-5 ಸಾವಿರ ಜನ 4-5 ಸಾವಿರ ಮನೆ ನನಗೆ ಸಪೋರ್ಟ್ ಇರ್ಬೋದು ಅಂತ ನನ್ನ ಬೇರೆ ಏನಿಲ್ಲ. ನಂದು ಬಂಡವಾಳ ಅಷ್ಟೇ. ಹೌದು, ನೀವು ಮಾಡಿರೋ ಕೆಲಸಗಳೇ ಬಂಡವಾಳ. ಹೌದು, ಅಷ್ಟೇ ಬರ್ಬೋದು ಅಂತ. ಮತ್ತೆ ಕಂಟೆಸ್ಟ್ ಆಯಿತು. ಆಗಿ ಒಳ್ಳೆ ಎಲ್ಲಿವರೆಗಿಂದ ನನ್ನೊಟ್ಟಿಗೆ ಓಟ್ ಕೌಂಟ್ ಮಾಡಲಿಕ್ಕೆ ಸಹ ಜನ ಬರೋದಿಲ್ಲ, ಯಾಕಂದ್ರೆ ನಾನು ಸೋಲ್ತೇನೆ ಅಂತ ಹೇಳಿ ಬರಲಿಲ್ಲ. ನಾನೇ ಒಂದು 3-4-5 ಜನ ಹೋಗಬೇಕಾಯ್ತು. ಆದರೆ ನನಗೇನು ಅಂದರೆ ಸೋತರು ಏನು ಭಯ ಇಲ್ಲ, ಅದರಲ್ಲಿ ಬೇಸರ ಅಂತ ಏನಿಲ್ಲ. ಗೆದ್ದರೆ ಸಂತೋಷ. ಹಾಗೆ ಹೋಗುವಾಗ ಮತ್ತೆ ಒಂದು 2,800 ಓಟಿಗೆ ನಾನು ಗೆದ್ದುಬಿಟ್ಟೆ. ಆಗ ಶಾಕ್ ಆಯ್ತು ಎಲ್ರಿಗೆ ಸಹ. ಆಗ ನಾನು ಮತ್ತೆ ರಾಜಕೀಯಕ್ಕೆ ಬರಲೇಬೇಕಾಯ್ತು. ಅಧಿಕೃತ ಪ್ರವೇಶ. ಆ ನಂತರ ಮತ್ತೆ ಸೆಕೆಂಡ್ ಇಲೆಕ್ಷನಲ್ಲಿ ಭಾಳ ಮೆಜಾರಿಟಿಯಲ್ಲಿ ಬಂತು. ಅಂದ್ರೆ ಸರ್, ಈಗ ನೋಡಿ, ರಾಜಕೀಯ ಅಂದಾಗ ಒಂದು ಆಡಳಿತ ಅಧಿಕಾರ ಅನ್ನೋದಿರುತ್ತೆ. ಅದಿಲ್ದೇನೆ ಇಷ್ಟೊಂದು ಸಮಾಜ ಸೇವೆಯನ್ನು ನೀವು ಮಾಡ್ಕೊಂಬಂದ್ರಿ. ಈಗ ಸಿಕ್ತು ಅಧಿಕಾರ, ಎಸ್ ಈ ಬದಲಾವಣೆ ನಾವು ತರಲೇಬೇಕು ಅಂತ ನಿಂತ್ಕೊಂಡ್ರ? ಹೌದು, ನಾನು ಭಾಳ ಪ್ರಯತ್ನ ಮಾಡಿದೆ. ನಮಗೆ ಒಂದು 5 ವರ್ಷ ನಮ್ಮ ಸರ್ಕಾರ ಬಂತು. MLA ಆಗಿ ಏನು ಮಾಡ್ತೇನೆ ಅಂತ ಹೇಳಿದರೆ ಅದು ದೊಡ್ಡದು ಏನು ಮಾಡುವಂಥದ್ದು ಪರಿಸ್ಥಿತಿ ಇರುವುದಿಲ್ಲ. ಆಗ ಅನುದಾನದಲ್ಲೇ ನೀವು ವ್ಯವಸ್ಥೆ ಆಗ ಸಿಗ್ತಿದ್ದದ್ದು ಕೇವಲ 25,000 ಅನುದಾನ ನಮಗೆ ಒಂದು ಶಾಸಕರಿಗೆ. ಅದರಲ್ಲಿ 45,000 ಮನೆಗಳಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅಷ್ಟು 1,60,000 ವೋಟರ್ಸ್, ಒಂದು 2 ಲಕ್ಷದವರೆಗೆ ಪಾಪ್ಯುಲೇಷನ್ ಇತ್ತಲ್ಲಿ. ಅದನ್ನ ಏನು ಮಾಡ್ಬೋದು 25,000 ಇಟ್ಕೊಂಡು. ಮತ್ತೆ ಅನುದಾನ ಏನು ಸರ್ಕಾರದಿಂದ ಬರ್ತಿಲ್ಲ ಆಯ್ತಾ. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು, ನಾನು ಅದರಲ್ಲಿ MLA ಆಗಿದ್ದೆ. ಸೆಕೆಂಡ್ ಇದರಲ್ಲಿ ನಮ್ಮದೇ ಗವರ್ಮೆಂಟ್ ಬಂತು, BJP ಬಂತು. ಆಗ ನಾನು ಮಂತ್ರಿ ಆದಾಗ ನನಗೆ ಸಾಧಾರಣ ಮಟ್ಟಿಗೆ ನನ್ನ ಅನಿಸಿಕೆಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳ ಒಳ್ಳೇದಾಯ್ತು. ಆ ಸಂದರ್ಭದಲ್ಲಿ ನಂದೊಂದೇ ಇತ್ತು, ಮಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು ಫಸ್ಟಿಗೆ ಅಂತ. ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಲ್ಲಿ. ಜನ ಬಂದು ಮಂಗಳೂರು ನೋಡ್ಬೇಕಂದ್ರೆ ಎಂದು ನೋಡೋದು, ಇಲ್ಲಿ ಏನು ಇರುವುದಿಲ್ಲ. ಹಾಗಾಗಿ ಅದೊಂದು ಒರಿಜಿನಲ್ ಓಲ್ಡ್ ಮಂಗಳೂರು ಅಂತ ಇದೆ. ಓಲ್ಡ್ ಅಂದರೆ ಅದೊಂದು 40 ಕಿಲೋಮೀಟರ್ ರಸ್ತೆ ಇದೆ. ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಮಂಗಳೂರಿಗೆ ಕನೆಕ್ಷನ್ ಕೊಡಬೇಕು ಅಂತ ಹೇಳುವಂತ ನನ್ನೊಂದು ಕನಸು. ಚಂದ ಮಾಡಬೇಕು, ಎಲ್ಲ ಗ್ರೀನರಿ ಸುತ್ತಮುತ್ತ. ನಮ್ದೊಂದು ಪರಿಸರ ಬಹಳ ಪ್ರೀತಿ ನಂಗೆ. ಪರಿಸರ ಅಂದ್ರೆ ಎಲ್ಲ ಕಡೆಯಲ್ಲಿ ಆ ಕಡೆ ಈ ಕಡೆ ಮರ ಹಾಕಿ ಚಂದ ಮಾಡಬೇಕು ಅಂತ. ಆ ರೀತಿ ಮಾಡಲಿಕ್ಕೆ ಆಯಿತು, ಮಾಡಿದೆವು. ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಬೇರೆ ಬೇರೆ ಸಾಮಾನ್ಯ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಶಾಲೆಗಳ ಮೀನುಗಾರರಿಗೆ ಆಗುವಂಥದ್ದು ಸಾಧಾರಣ ಏನೆಲ್ಲ ಸಾಧ್ಯ ಉಂಟ ನಮ್ಮಿಂದ ಬರುವಂಥದ್ದು. ಆ ಟೈಮಲ್ಲಿ ಶಾರ್ಟ್ ಟೈಮ್, ನಮಗೆ ದೊಡ್ಡ ಟೈಮ್ ಏನು ಸಿಕ್ಕಿಲ್ಲ, ಅದರಲ್ಲಿ ಮಾಡಿತ್ತು. ಮತ್ತು ದೊಡ್ಡ ಅದು ಈಗಲೂ ಅದು ಮಾಡಿಲ್ಲ ನೋಡಿ. ನಾವು ಈಗ ಕಾಂಕ್ರೀಟ್ ರಸ್ತೆ ನಾವು ಮಾಡಿದ್ದೆ ಕಂಪ್ಲೀಟ್ ಬಿಟ್ಟು ನನ್ನ ಕಾಲದಲ್ಲಿ ಮಾಡಿದರೆ, ಈಗ ಅದನ್ನೇ ಮುಂದುವರಿಸಿಕೊಂಡು ಹೋದ್ರು. ಹೆಚ್ಚಿನ ಟೈಮ್ 2ನೇ ಶಾಸಕ ಬಂದಾಗಲೂ ಒಂದು ಟರ್ಮಿಗೆ ಹಣ ಸಿಕ್ಕಿದೆ, ನಾವು ಅಷ್ಟು ಹಣ ತಂದು ಕೊಟ್ಟಿದ್ದೇವೆ ಮಂಗಳೂರಿಗೆ. ಸೆಕೆಂಡ್ ಈಗ ಸ್ಮಾರ್ಟ್ ಸಿಟಿ ಯೋಜನೆ ಅದರಲ್ಲಿ ಬಂತು ಹಣ. ಹಾಗೆ ನಾನು ಹಾಕಿ ಕೊಟ್ಟಂಥದ್ದೇ ಆ ದಾರಿಯಲ್ಲೇ ಹೋಗ್ತಾ ಉಂಟು ಈಗ ಸಿಟಿ. ಎಲ್ಲ ಕಾಂಕ್ರೀಟ್ ರಸ್ತೆ ಆಗಿದೆ ಈಗ. ಏನು ಅಭಿವೃದ್ಧಿ ಆಗಿದ್ರು ಆಗ ನಾವು ಮಾಡಿಕೊಟ್ಟದ್ದು. ಈಗ ಸರ್, ಹಂತವಾಗಿ ನೀವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಏನಾದರೂ ಅಭಿವೃದ್ಧಿ ತರಬೇಕು, ಅಲ್ಲಿ ಬದಲಾವಣೆ ತರಬೇಕು ಅಂತ ನೀವು ನಿಂತ್ಕೊಂಡವರು, ಅಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದವರು. ಜನ ಬರ್ತಾರೆ, ಅಣ್ಣ ನಿಮ್ಮಿಂದ ಉಪಕಾರ ಆಯಿತು, ನೀವು ಇದ್ದುದಕ್ಕೆ ಈ ಬದಲಾವಣೆ ಬಂತು, ಈ ಥರದ ಎಲ್ಲ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕಾದ್ರೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಭಾಳ ಸಂತೋಷ ಆಗ್ತದೆ. ಅದು ಈಗ ಮತ್ತು ಸಂತೋಷ ಯಾಕಂತ ಹೇಳಿದರೆ, ನಿಮ್ಮ ಕಾಲದಲ್ಲಿ ಆದ ಕೆಲಸ ಇವತ್ತು ಆಗಲಿಲ್ಲ ಅಂತ ಹೇಳ್ತಾರೆ ಜನ ಬಂದು. ನೀವು ಈಗ ಬರಬೇಕು, ರಾಜಕಾರಣಕ್ಕೆ ಬರಬೇಕು, ನೀವೊಂದು ಟರ್ಮ್ ಆದರೂ ನೀವೊಂದು
ತೋರಿಸ್ಕೊಡ್ಬೇಕು ಎಲ್ರಿಗೆ. ಅದೆಲ್ಲ ಬಂದು ಜನ ಹೇಳ್ತಾರೆ, ವೋಟರ್ಸ್ ಹೇಳ್ತಾರೆ, ಸಾಮಾನ್ಯ ಜನ. ನಂದು ವೋಟರ್ಸ್ ಒಂದು ಕಾನ್ಸ್ಟಿಟ್ಯೂನ್ಸಿ ಒಂದು ಕಡೆಯಲ್ಲಿ, ಮನೆ ಒಂದು ಕಡೆಯಲ್ಲಿ. ನಂದು ಮನೆ ಮಂಗಳೂರು ಕ್ಷೇತ್ರದಲ್ಲಿ ಇರೋದು. ಆ ಮನೆ ಹತ್ತಿರದವರು ಬಂದು ಹೇಳೋದು, ನೀವು ಕಂಟೆಸ್ಟ್ ಮಾಡಬೇಕು, ನೀವು ಮುಂದೆ ಎಲೆಕ್ಷನ್ ನಿಂತು ನಮ್ಗೆ ಏನಾದ್ರು ಏನು ಇಲ್ಲಿ ಇಲ್ದಿದ್ರೆ ಇವರಿಗೆ ಗೊತ್ತೇ ಇರೋದಿಲ್ಲ, ಹಾಗೆಲ್ಲ ಹೇಳುವಾಗ ಬಹಳ ಸಂತೋಷ ಆಗ್ತದೆ. ಅದೆಷ್ಟೋ ಜನರಿಗೆ ಕೆಲಸ ಮಾಡಿಕೊಟ್ಟಿದ್ದೇವೆ ನಾವು. MLA ಪವರಲ್ಲೇ ಇಂತ ಜಾಸ್ತಿ ಸಾಮಾನ್ಯ ಜನರಿಗೆ ಕಂಪನಿಗಳು ಅಲ್ಲಿ ಇಲ್ಲೆಲ್ಲ ನನಗೆ ಬಹಳ ಪ್ರೀತಿ ಇತ್ತು ಎಲ್ರಿಗೆ ನನ್ನ ಮೇಲೆ. ಇದೊಂದು ವಿಶೇಷ ರಾಜಕಾರಣಿ ಇವರು, ರಾಜಕಾರಣಿ ಅಲ್ಲ ಅಂತ, ಪ್ರಾಮಾಣಿಕ ಅಂತ ಹೇಳುವಂಥದ್ದು ಎಲ್ಲರ ಭಾವನೆಯಲ್ಲಿ ಇತ್ತು. ಸರ್, ಹಾಗಾದ್ರೆ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಇಲ್ಲದೆ ನೀವೇನೂ ಮಾಡೋಕ್ಕಾಗಲ್ಲ. ಅವರು ನಿಂತ್ಕೋಬೇಕು, ನೀವು ಹೋಗಿ ಜನರ ಜೊತೆ ನಿಂತ್ಕೊಳ್ಳಿ ಅಂತ. ಯಾರನ್ನೆಲ್ಲ ನೆನಪಿಸ್ಕೊಳ್ತೀರಿ ನಿಮ್ಮ ಕುಟುಂಬದಲ್ಲಿ? ನಮ್ಮ ಕುಟುಂಬದಲ್ಲಿ ಅಂತ ಹೇಳಿದ್ರೆ, ನಮ್ಮನ್ನ ಕುಟುಂಬದಲ್ಲಿ ರಾಜಕಾರಣಕ್ಕೆ ಹೋದಕ್ಕೆಲ್ಲ ಬೈಯೋರೇ ಇರೋದು ಜಾಸ್ತಿ. ಬೇಡ ಅಂತ ಹೋಗಬಾರ್ದು ಅಂತ, ನಿಮಗೆ ಬೇಡದ್ದು ಕೆಲಸ ಇದೆಲ್ಲ ಅಂತ. ಆದರೂ ನಾನು ಉಪಾಯ ಇಲ್ಲ. ಯಾಕಂದ್ರೆ ನಮ್ಮ ಜನ ಏನಾಗಿದೆ ಅಂದ್ರೆ, ನನ್ನ ಕುಟುಂಬನೇ ಜನ ಆಗಿಬಿಟ್ಟಿದೆ. ಜನರೇ ಒಂದು ನನ್ನ ಕುಟುಂಬ ಆಗಿದೆ. ಅವರು ಹೇಳಿದನ್ನು ನಾನು ಕೇಳೋ ಸ್ಥಿತಿಗೆ ಬಂದು ಮುಟ್ಟಿದ್ದೇನೆ. ಅಂದರೆ ನೋವು ಭಾಳ ಕಷ್ಟ ಉಂಟು. ಸಮಾಜ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಯಾವಾಗಲೂ ಹೇಳೋದು, ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ, ಗ್ರಾಮಾಂತರದಲ್ಲಿ ಎಲ್ಲ ಊಟಕ್ಕೂ ಇಲ್ಲದವರು ಇನ್ನೂ ಇದ್ದಾರೆ ಅಂತ ಅಲ್ವಾ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ಡ್ ಇದು ಟ್ರೈಬ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ನಾನಾಗ ನಾನು ಮಂತ್ರಿ ಆಗಿರುವಾಗ 1800 ಮನೆಗಳನ್ನು ಗುರುತಿಸಿದ್ದೆ, ಶೆಡ್ಯೂಲ್ ಟ್ರೈಬ್ ಕುಟುಂಬ. ಅವರಿಗೆ ಇನ್ನೂ ಸಹ ಅವರಿಗೆ ಸಂಪೂರ್ಣ ಮಾಡಲಿಲ್ಲ ಇವರು. ಮನೆ ಕೊಡಬೇಕು, ಅದು ಕೊಡ್ಬೇಕಂತ ಇನ್ನೂ ಬುಟ್ಟಿ ಹಣಿಯವರು ಬುಟ್ಟಿ ಹಣಿತಾ ಇದ್ದಾರೆ, ಊಟಕ್ಕಿಲ್ಲದವರು ಊಟಕ್ಕಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಹಳ್ಳಿ ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ಬೇಕು, ಆಗ ಗೊತ್ತಾಗುತ್ತೆ. ನಮ್ಮ ರಾಜಕಾರಣಿಗಳು ಹೋಗಲ್ಲ, ಕೆಳಗಡೆ ಹೋಗೋದೇ ಇಲ್ಲ, ನೋಡೋದೇ ಇಲ್ಲ. ಅದರಿಂದಾಗಿ ನನಗೆ ಆ ನೋವು, ಹಸು ಇರೋದು ಇತ್ತಲ್ಲ ಹಿಂದೆ, ಅದರಿಂದ ಅದೊಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥದ್ದು ಇತ್ತು. ಹಾಗೆ ನಮಗೆಲ್ಲ ನಮ್ಮ ಈಗ ಫ್ಯಾಮಿಲಿಗಳು, ನಮ್ಮ ಫ್ಯಾಮಿಲಿಯವ್ರು ಏನಂದರೆ, ಅವರಿಗೆ ಆ ನೋವು ಗೊತ್ತಿಲ್ಲ ನೋಡಿ. ಈಗ ನನ್ನ ಮಗ ಇದ್ರೆ ಕೃಷ್ಣರ ಮಗ ಅಂತ, ನನ್ನ ಹೆಂಡತಿ ಕೃಷ್ಣರ ಹೆಂಡತಿ ಅಂತ ಅವ್ರಿಗೆ ಗೊತ್ತಿಲ್ಲ ಈ ಕಷ್ಟ. ನನಗೆ ಮಾತ್ರ ಗೊತ್ತಿದೆ. ನೀವು ಅವ್ರ ಜೊತೆ ನಿಂತ್ಕೊಂಡ್ರಿ, ಜನರ ಜೊತೆ, ಹಂಗಾಗಿ ಹೌದು. ಮತ್ತೆ ಅವರು ಸಹಕಾರ ಕೊಡ್ಲೇಬೇಕಾಗ್ತದೆ. ನಾವು ಜನರ ಜೊತೆ ಇದ್ದೇವೆ. ನಮ್ಮ ಮನೆಯವರು ಬೇರೆ ಗುಂಪಿತ್ತು. ನೀವು ಬರಬೇಕು, ಮತ್ತೆ ಬರಬೇಕು, ನೀವಿಲ್ಲಿ ಅಧಿಕಾರ ತಗೋಬೇಕು, ನೀವು ಬದಲಾವಣೆ ತರಬೇಕು, ಈ ಥರದ್ದೆಲ್ಲ ಅಭಿಪ್ರಾಯಗಳು ಡೆಫಿನೆಟ್ಲಿ ಬರ್ತಿರುತ್ತೆ ಸರ್. ಏನು ನಿರ್ಧಾರ ಮಾಡ್ತೀರಿ? ಈಗಲೂ ಮತ್ತೆ ಕೇಳ್ತಾರೆ, ಈಗಲೂ ಮತ್ತೆ ಕೇಳ್ತಾರೆ. ನನಗೆ ಈಗ ರಾಜಕಾರಣದಿಂದ ರಾಜಕಾರಣವನ್ನು ಬದಲಾವಣೆ ಮಾಡಬೇಕಂತ ಹೇಳುವಂಥದ್ದು ಮನಸ್ಸಲ್ಲಿ ಈಗ ಬರುವುದಿಲ್ಲ. ಈಗ ಜನರಿಗೆ ಏನಾದರೂ ಹೆಲ್ಪ್ ಮಾಡಬೇಕು, ಜನರ ಬದಿಯಲ್ಲಿ ನಾನು ನಿಂತ್ಕೊಳ್ತೇನೆ ಅಂತ ಹೇಳುವಂಥದ್ದು ಅದು ಇದೆ. ಅದು ನಿಜವಾಗಿ ಬದಲಾವಣೆ ಆಗಲೇಬೇಕು. ಮತ್ತೆ ರಾಜಕಾರಣದ ವ್ಯವಸ್ಥೆ ಬದಲಾವಣೆ ಆಗಬೇಕು. ಅಂದರೆ ಸುಮ್ಮನೆ ಏನೂ ಗೊತ್ತಿಲ್ಲದವ ರಾಜಕಾರಣಕ್ಕೆ ಬರಬಾರ್ದು. ಈಗ ಏನಾಗಿದೆ ಅಂದರೆ, ರಾಜಕಾರಣಕ್ಕೆ ಬರುವಂಥದ್ದು, ನಾನು ನೇರ ಹೇಳುತ್ತಿದ್ರೆ, ರಾಜಕಾರಣಕ್ಕೆ ಬರೋದು ಯಾಕಂದರೆ ಹಣ ಮಾಡುವ ಇಂಟೆನ್ಷನ್ ಅಂತ ಇರ್ತದೆ ಎಲ್ಲರಿಗೂ. ಅದು ಒಂದು ಬಿಡಬೇಕು, ಅದು ಕಡಿಮೆ ಆಗಬೇಕಿದ್ರೆ ರಾಜಕಾರಣಕ್ಕೆ ಆ ನೋವು, ಕಷ್ಟದಲ್ಲಿರೋ ನಿಜವಾಗಿ ಅವ ಆ ನೋವನ್ನು ಭರ್ತಿ ಮಾಡಲಿಕ್ಕಾಗಿ, ನೋವು ಬರಬಾರ್ದು, ಆ ಸಮಾಜದಲ್ಲಿ ಆ ನೋವು ಇರಬಾರ್ದು ಅಂತ ಹೇಳೋ ಭಾವನೆ, ನಿಜವಾಗಿ ಅದನ್ನು ತೆಗೆದು ಹಾಕಬೇಕಂತ ಹೇಳೋ ಭಾವನೆ ಅವ ಮಾಡಬೇಕು. ಹಿಂದಿನ ಕಾಲದಲ್ಲಿ ನೋಡಬೇಕು, ಕೇಳ್ಬೋದು, ನೀವು ಕೇಳಿ ಎಲ್ರಿಗೂ ಗೊತ್ತಿರುವಂಥದ್ದು. ಅಂಬೇಡ್ಕರ್ ಇರಲಿ, ಗಾಂಧೀಜಿಯವರು ಇರಲಿ, ಅಥವಾ ತುಂಬ ನಾಯಕರೆಲ್ಲ ಇದ್ದರು. ಅವ್ರದ್ದೆಲ್ಲ ಏನಿತ್ತು ಭಾವನೆ ಅಂದರೆ, ಆ ಬಡತನವನ್ನು ನಿವಾರಣೆ ಮಾಡಬೇಕು, ಹಿಂದುಳಿದ ವರ್ಗದವರನ್ನ ಮೇಲೆ ತರಬೇಕು, ಅಂಥದ್ದೆಲ್ಲ ಇತ್ತು. ಈಗ ಅವರಿಗೆ ಅಂಥದ್ದು ಯಾವುದೇ ಇರಾದೆಗಳಿಲ್ಲ. ಒಂದೇ ಈಗ ನಾನೇ ರಾಜಕಾರಣಕ್ಕೆ ಹೋಗೋ, ನನಗೊಂದು ನಗರ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು, ಮನೆ ಇಲ್ದವ್ರಿಗೆ ಮನೆ ಕೊಡಬೇಕು, ಕುಡಿಯುವ ನೀರಿಲ್ದವರಿಗೆ ನೀರು ಕೊಡುವಂಥದ್ದು, ಮಾರ್ಗ ಇಲ್ಲದಕ್ಕೆ ಮಾರ್ಗ ಕೊಡಬೇಕು, ಇದೆಲ್ಲ ನಮ್ಮ ಒಂದು ಏಮ್ ಇತ್ತು. ಇವತ್ತಿನ ಈ ರಾಜಕಾರಣ ನೋಡಿದಾಗ ಸರ್, ಒಳ್ಳೆ ರೀತಿಯಲ್ಲಿ ಧನಾತ್ಮಕವಾಗಿ ರಾಜಕಾರಣ ಮುಂದಿನ ದಿನಗಳಲ್ಲಿ ಬದಲಾಗತ್ತೆ ಅಂತ ಇಚ್ಛೆ ಇಟ್ಕೋಬೋದಾ?
ನಾನಂತೂ ನೀವು ಹೇಳಿದ್ದು ನಿಮ್ಗೇನೋ ವಿಶ್ವಾಸ ಇರ್ಬೋದು, ಅಂತೂ ನನಗಂತೂ ಅದನ್ನು ಮಾಡಬೇಕಾದ್ರೆ ಈ ಜನರೇಷನ್ ಹೋಗ್ಬೇಕಾಯೇನ. ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜಕಾರಣ ಅಯ್ಯೋ ಸ್ವಾರ್ಥ ವಿಪರೀತ ಆಗಿದೆ. ನನಗೆ ಗೊತ್ತು, ನಾವೆಲ್ಲ ಚಿಕ್ಕಂದಿರುವಾಗ ನನ್ನ ಸಂಸದರನ್ನು ನೋಡ್ಬೇಕಂತ ಹೇಳಿ ಅದೊಂದು ಕನಸು ನಮ್ದು. ನೋಡಿ, ನಮ್ಮ MP ಯನ್ನು ನೋಡಬೇಕು ಅಂತ. ಅವ್ರು ಎಲ್ಲಿ ಸಿಗ್ತಿಲ್ಲ ಆಯ್ತು. ಆದರೆ ಕೆಲಸ ಎಲ್ಲ ಆಗ್ತಾ ಇತ್ತು. ನಮ್ಮಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ಗಳಾಗಿದೆ, ದೊಡ್ಡ ದೊಡ್ಡ ಮಾರ್ಗಗಳಾಗಿದೆ, ದೊಡ್ಡ ದೊಡ್ಡ ಶಾಲೆಗಳ, ಏರ್ಪೋರ್ಟು, ಇದು ಬಂದರುಗಳು, ಇಂಥದ್ದೆಲ್ಲ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ. ಮಾಡ್ತಿದ್ರು ಕೆಲಸ ಅವರು. ಈಗಿನವರೆಲ್ಲ ಎಂತ ಗೊತ್ತುಂಟು, ಅವರ ನಿರೀಕ್ಷೆ ಈಗಿನ ಜನರೇನಂದ್ರೆ, ಅವ ಬರ್ಬೇಕು, ನಮ್ಮನೆಗೆ ಮಗುವಿಗೆ ತೊಟ್ಲಿಕ್ಕೆ ಹಾಕ್ಬೇಕಾದ್ರೆ MP ಬರಬೇಕು, ಅವು ಓಟೊಂದು ಕೊಟ್ಟಿರ್ತಾನೆ ಸರಿ, ಆದರೆ ಅವರನ್ನು ನಿರೀಕ್ಷೆ ಮಾಡಬಾರ್ದು. ಒಬ್ಬ MP-ಗೆ MP-ದೇ ಕೆಲಸ ಕೊಡಬೇಕು, ಅಥವಾ MLA ಅದ್ಭುತ ಸರ್, ಅದ್ಭುತ. ಹೌದು, ಇದು ಬಹಳ ಒಳ್ಳೆ ಮಾತು. MP ಏನ್ ಕೆಲಸ ಮಾಡ್ಬೇಕಂತ ಕೆಲಸನ ಜನ ಹಚ್ಚಿದ್ರೆ ಹೌದು. ಒಬ್ಬ ಶಾಸಕನಾಗಿದ್ರೆ ಅವ ಶಾಸಕನ ಕೆಲಸ ಮಾಡಬೇಕು ಹೊರತು ಇಲ್ಲಿ ಬಂದು ಸಣ್ಣ ಪುಟ್ಟಕ್ಕೆ ಅವರು ನಮ್ಮ ಕೆಲಸಕ್ಕೆ ಬಂದ್ರೆ ಅವರ ಸಮಯ ಹಾಳಾಗ್ತದೆ. ಖಂಡಿತ ಖಂಡಿತ. ಸರ್, ಯುವ ಸಮೂಹಕ್ಕೆ ಹಿರಿಯರಾಗಿ, ಹಿರಿಯ ರಾಜಕಾರಣಿಯಾಗಿ, ಸಮಾಜ ಸೇವೆಯಲ್ಲಿ ನಿರತರಾಗಿರೋರಿಂದಾಗಿ ಏನು ಸಂದೇಶ ಕೊಡ್ತೀರಿ ಸರ್? ನಾನು ಹೇಳೋದು, ಒಂದು ಯುವಕರಿಗೆ ಇವತ್ತು ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು, ಇವತ್ತು ಸಂದೇಶ ಕೊಡೋದಲ್ಲ, ನಾನು ಯಾವಾಗಲೂ ನನಗೆ ಸಿಕ್ಕಿದವರು, ಯಾರ ಮಕ್ಕಳು ಸಿಕ್ಕಿದ್ರೆ ಅವರಿಗೆ ಹೇಳೋದು, ನೋಡಪ್ಪ, ನೀವು ಯಾವಾಗಲೂ ನಿಮ್ಮ ಸ್ವಾಭಿಮಾನ ಬೇಕು ನಿಮಗೆ. ನಾನು ಏನಾದರೂ ಮಾಡುವಂಥದ್ದು ನನ್ನದು ಜವಾಬ್ದಾರಿ. ನಾನು ಹುಟ್ಟಿದ ಮೇಲೆ ಏನಾದರೂ ಸಮಾಜಕ್ಕೆ ಕೊಡಬೇಕು, ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಒಂದು ಸಾಧನೆ ನಿಮ್ಮಲ್ಲಿ ಆ ಜವಾಬ್ದಾರಿ ಇರಬೇಕು. ಮತ್ತೆ ಇದು ದುರಾಸೆ ಇರಬಾರ್ದು, ಆಸೆ ಇರಬೇಕು. ದುರಾಸೆ ಅಂತ ಹೇಳಿದ್ರೆ ನಮಗೆ ಧರ್ಮಕ್ಕೆ ಯಾವುದೂ ಸಿಕ್ಬೇಕು ಅಂತ ಹೇಳುವಂಥ ಭಾವನೆ ಇರಬಾರ್ದು. ಒಂದು ಲಾಟ್ರಿ ತೆಗೆದು ಲಾಟ್ರಿ ಆಡಬೇಡ, ಲಾಟ್ರಿ ಟಿಕೆಟ್ ತಗೊಳ್ಬೇಡ ಹೇಳುವಂಥದ್ದು ಯಾಕೆಂದ್ರೆ ಅದು ದುರಾಸೆ ನಿಮ್ದು. ಇನ್ನೊಂದು ಹಣ ಬೇಡ ನಮಗೆ, ನಾನು ನಿಸ್ವಾರ್ಥತೆಯಿಂದ ಶ್ರಮ ವಹಿಸಿದ್ರೆ ನನಗೆ ಹಣ ಬಂದೇ ಬರ್ತದೆ. ಇವತ್ತು ನಾನೇ ಜೀರೋದಿಂದ ಹೀರೋ. ನಾನೇ ಈಗ ಇವತ್ತು ಹೇಳ್ತಾ ಇದ್ದೇನೆ, ನಾನು ಏನು ಇಲ್ಲದವ, ಊಟಕ್ಕಿಲ್ಲದವನು ಇವತ್ತು ಬೇಕಾದಷ್ಟು ನಾನು ರಾಜಕಾರಣದಲ್ಲಿ ವ್ಯಾವಹಾರಿಕವಾಗಿ ಎಲ್ಲದರಲ್ಲೂ ಸಕ್ಸಸ್ ಆಗಿದ್ದೇನೆ. ಕಾರಣ ಏನಂದ್ರೆ ನಂದು ಒಂದೇ ಒಂದು ಏಮ್ ಇತ್ತು, ನನ್ನ ಶ್ರಮಕ್ಕೆ ದೇವರ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳೋದು. ಅದಕ್ಕಾಗಿ ನಾನು ಯುವ ಜನತೆಗೆ ಹೇಳೋದು, ಪ್ರತಿ ನಾನು ಸೋತೆ, ನನ್ನಿಂದ ಏನಾಗೋದಿಲ್ಲ ಅಂತ ಹೇಳುವಂಥದ್ದಿಲ್ಲ. ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು. ಆತ್ಮವಿಶ್ವಾಸ ಇಟ್ಟು ನೀವು ಏನು ಕೆಲಸ ಮಾಡಿದ್ರು ನೀವು ಬಂದೇ ಬರ್ತೀರಿ. ಅದಕ್ಕಾಗಿ ನಾನು ಎಲ್ಲ ಯುವಕರಿಗೆ ಹೇಳುವಂಥದ್ದು, ಆತ್ಮವಿಶ್ವಾಸದಿಂದ, ನಿಸ್ವಾರ್ಥತೆಯಿಂದ, ಮತ್ತೆ ಯಾವುದೇ ಮೋಸ ವಂಚನೆಗಳಿಲ್ಲದೆ, ದುರಾಸೆ ಬೇಡ ನಿಮಗೆ, ಧರ್ಮದ ದುಡ್ಡು ಬೇಡ, ಅದರಲ್ಲಿ ನೀವು ಮುಂದೆ ಹೋಗಿ ಯುವ ಸಮುದಾಯಕ್ಕೆ ಇದೇ ನನ್ನ ಸಂದೇಶ. ಖಂಡಿತ ಸರ್, ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್, ನಿಮ್ಮ ಬದುಕನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೃಷ್ಣ ಜೆ ಪಾಲೆಮಾರ್ ಅವರು ಭಾಗಿಯಾಗಿದ್ದರು. ನೋಡಿ, ಒಂದು ಶಾಲೆಗೆ ಹೋಗೋದಕ್ಕಷ್ಟ, ಬಟ್ಟೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಇಂಥ ಕಡು ಕಷ್ಟದ ಜೀವನವನ್ನು ನಡೆಸಿ ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಂಡುಕೊಂಡು ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ ಹೇಳಿದ್ರೆ ನೋಡಿದ್ರಲ್ಲ, ಎಂಥ ಪ್ರಾಮಾಣಿಕ ಪ್ರಯತ್ನ ಅನ್ನೋದಿದೆ, ಎಷ್ಟು ಶ್ರಮವನ್ನು ಹಾಕಿರಬೇಡ. ಇಂತಹ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸನ್ನು ಕಂಡುಕೊಳ್ಳಬಹುದು ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.